Hello, good morning students. Today we see the scope of managerial economics. ನಾವು ಪ್ರಿವಿಯಸ್ ಕ್ಲಾಸಲ್ಲಿ ಸ್ಕೋಪ್ ಆಫ್ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಲ್ಲಿ ಸಬ್ಜೆಕ್ಟ್ ಮ್ಯಾಟರ್ ಅನ್ನುವಂಥ ಒಂದು ಪಾಯಿಂಟ್ ಅನ್ನು ನೋಡಿದ್ವಿ. ಸೊ ನೆಕ್ಸ್ಟ್ ವಿ ಸಿ ದ ಪಾಯಿಂಟ್ ನಂಬರ್ 2 ಸ್ಕೋಪ್ ಆಫ್ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಲ್ಲಿ ಪಾಯಿಂಟ್ ನಂಬರ್ 2 ನಾರ್ಮೇಟಿವ್ ಆರ್ ಪಾಸಿಟಿವ್ ಎಕನಾಮಿಕ್ಸ್. ನಾರ್ಮೇಟಿವ್ ಆರ್ ಪಾಸಿಟಿವ್ ಎಕನಾಮಿಕ್ಸ್. Scope of managerial economics ಅಲ್ಲಿ point number 2 ಬಂದು normative or positive economics. It deals with futures planning, policy making, decision making, value judgment. ಯಾವುದು normative or positive economics ಅನ್ನುವಂಥದ್ದು it deals with future planning, policy making, decision making and value judgment. ಇಂತಹ ಅಂಶಗಳನ್ನು ಒಳಗೊಂಡಿರುವಂಥದ್ದು ಯಾವುದು? ಇದು ಒಂದು ವಾಸ್ತವಿಕ ಶಾಸ್ತ್ರವೂ ಕೂಡ ಹೌದು ಅಥವಾ ಮಾದರಿ ಶಾಸ್ತ್ರವೂ ಕೂಡ ಆಗಿ ಕೆಲಸ ಮಾಡ್ತದೆ. ಯಾವುದರಲ್ಲಿ ಕೆಲಸ ಮಾಡ್ತದೆ ಅಂತ ಕೇಳಿದ್ರೆ ಫ್ಯೂಚರ್ ಪ್ಲಾನಿಂಗ್ ಅನ್ನ ಮಾಡುವುದರಲ್ಲಿ ಇದ್ದಿರಬಹುದು, ಪಾಲಿಸಿ ಮೇಕಿಂಗ್ ಅನ್ನ ಅಥವಾ ಏನಂತ ಕರಿತೀವಿ ಇದನ್ನ ಯೋಜನೆಗಳನ್ನ ತಯಾರಿಸುವಲ್ಲಿ ಇದ್ದಿರಬಹುದು, ಡಿಸಿಷನ್ ಮೇಕಿಂಗ್ ಅಂತಂದ್ರೆ ನಿರ್ಧಾರಗಳನ್ನ ಕೈಗೊಳ್ಳುವಂತದ್ರಲ್ಲಿ ಇದ್ದಿರಬಹುದು ಅಥವಾ ವ್ಯಾಲ್ಯೂ ಜಡ್ಜ್ಮೆಂಟ್ ಅನ್ನ ಮಾಡುವಂತ ಅಂಶಗಳನ್ನ ಒಳಗೊಂಡಿದೆ. ಅದು ನಾರ್ಮೇಟಿವ್ ಆರ್ ಪಾಸಿಟಿವ್ ಎಕನಾಮಿಕ್ಸ್. ಅಂಡ್ ಪಾಯಿಂಟ್ ನಂಬರ್ 3, ಮೇನ್ ಪಾಯಿಂಟ್ ನಂಬರ್ 3, ಪ್ರಾಫಿಟ್. ಸೆಂಟ್ರಲ್ ಕಾನ್ಸೆಪ್ಟ್ ಇನ್ ಮ್ಯಾನೇಜರಿಯಲ್ ಎಕನಾಮಿಕ್ಸ್. ಪ್ರಾಫಿಟ್ ಅನ್ನುವಂಥದ್ದು ಸೆಂಟ್ರಲ್ ಕಾನ್ಸೆಪ್ಟ್ ಇನ್ ಮ್ಯಾನೇಜರಿಯಲ್ ಎಕನಾಮಿಕ್ಸ್. ಎವ್ರಿ ಏಮ್ ಆಫ್ ಅಥವಾ ಎವ್ರಿ ಬಿಸ್ನೆಸ್ ಮ್ಯಾನ್ ನ ಏಮ್ ಏನಪ್ಪಾ ಅಂತ ಕೇಳಿದ್ರೆ ನೀವು ಹೇಳ್ತೀರಾ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಆಫ್. ಎವ್ರಿ ಬಿಸ್ನೆಸ್ ಮ್ಯಾನ್ ನ ಏಮ್ ಆಗಿದ್ದಿರ್ತದೆ ಅಥವಾ ಆಸ್ ಎ ಫರ್ಮ್ ಇದ್ದಿರಬಹುದು, ಆಸ್ ಎ ಇಂಡಸ್ಟ್ರಿ ಇದ್ದಿರಬಹುದು, ಪ್ರಾಫಿಟ್ ಅನ್ನ ಹೆಚ್ಚಿಸಿಕೊಳ್ಳುವಂಥದ್ದು, ಲಾಭದ ಗರಿಷ್ಠತೆಯನ್ನ ಪಡ್ಕೊಳ್ಳುವಂಥದ್ದೇ ಒಬ್ಬ ಉದ್ಯಮಿಯ ಅಥವಾ ಕೈಗಾರಿಕೆಯ ಅಥವಾ ಉದ್ಯಮ ಸಂಸ್ಥೆಯ ಮುಖ್ಯ ಗುರಿಯಾಗಿದ್ದಿರ್ತದೆ. ಸೊ ಏಮ್ ಆಫ್ ಬಿಸ್ನೆಸ್ ಮ್ಯಾಕ್ಸಿಮೈಸೇಷನ್ ಆಫ್ ಪ್ರಾಫಿಟ್. ಏಮ್ ಆಫ್ ಬಿಸ್ನೆಸ್ ಏನಿರುತ್ತದೆ ಮ್ಯಾಕ್ಸಿಮೈಸೇಷನ್ ಆಫ್ ಪ್ರಾಫಿಟ್. ಅಕಾರ್ಡಿಂಗ್ ಟು ಪೀಟರ್ ಎಫ್ ಡಿ. ಅಕಾರ್ಡಿಂಗ್ ಟು ಪೀಟರ್ ಎಫ್ ಡಿ ಏನ್ ಹೇಳ್ತಾರೆ ಅಂತ ನೋಡಿ ಇಲ್ಲಿ. ಅಕಾರ್ಡಿಂಗ್ ಟು ಪೀಟರ್ ಎಫ್ ಡಿ ಅನ್ನುವಂಥವ್ರು ಏನ್ ಹೇಳ್ತಾರೆ, ದ ಪ್ರಾಬ್ಲಮ್ ಆಫ್ ಎನಿ ಬಿಸ್ನೆಸ್ ಈಸ್ ನಾಟ್ ಮ್ಯಾಕ್ಸಿಮೈಸೇಷನ್ ಆಫ್ ಪ್ರಾಫಿಟ್. The problem of any business is not maximization of profit, but the achievement of sufficient profit to cover the risk of economic activity and avoid loss. According to Peter F.D., he says the problem of any business is not maximization of profit. The problem of any business is not maximization of profit, but the achievement of sufficient profit to cover the risk and economic activity and avoid losses. The problem of any business not maximization of profit ಅಂದ್ರೆ ಪ್ರತಿಯೊಬ್ಬ ಉದ್ಯಮ ಸಂಸ್ಥೆ ಅನ್ನುವಂಥದ್ದು ಮ್ಯಾಕ್ಸಿಮೈಸೇಷನ್ ಆಫ್ ಪ್ರಾಫಿಟ್ ಅನ್ನುವಂಥದ್ದನ್ನ ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅದೇನ್ ಮಾಡುತ್ತೆ ಅಂತ ಕೇಳಿದ್ರೆ ಎಕನಾಮಿಕ್ ಆಕ್ಟಿವಿಟೀಸ್ ಅನ್ನ ಬಳಸ್ಕೊಂಡು ಏನ್ ಮಾಡಬಹುದು, ಅವಾಯ್ಡ್ ದಿ ಲಾಸಸ್ ಅನ್ನ ಮಾಡಬಹುದು. ಅಂದ್ರೆ ನಷ್ಟ ಆಗುವಂಥದ್ದನ್ನ ಏನ್ ಮಾಡ್ಕೋಬಹುದು, ತಪ್ಪಿಸ್ಕೋಬಹುದು. ಪ್ರಾಫಿಟ್ ಅನ್ನ ಮ್ಯಾಕ್ಸಿಮೈಸೇಷನ್ ಮಾಡ್ಕೊಂಡಕ್ಕೆ ಆಗಿಲ್ಲ ಅಂತಂದ್ರು ನಷ್ಟ ಆಗುವಂಥದ್ದನ್ನ ನಾವೇನ್ ಮಾಡಬಹುದು, ತಪ್ಪಿಸ್ಕೋಬಹುದು. ಇದರಿಂದ ಏನಾಗತ್ತೆ ಅಂತ ಕೇಳಿದ್ರೆ ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಯಾವುದು ಸಫಿಶಿಯಂಟ್ ಪ್ರಾಫಿಟ್ ಇದ್ದಿರಬಹುದು ಅಥವಾ ರಿಸ್ಕ್ ಅನ್ನ ನಾವು ತಗೊಂಡು ಅವಾಯ್ಡ್ ದಿ ಲಾಸಸ್ ಅಂತ ತಗೊಂಡಾಗ ಅಥವಾ ಲಾಸ್ ಅನ್ನ ಅವಾಯ್ಡ್ ಮಾಡಿದಾಗ, ಲಾಸ್ ಅನ್ನ ತಪ್ಪಿಸ್ಕೊಂಡಾಗ ಫರ್ಮ್ಗೆ ಏನಾಗುತ್ತೆ ಅಥವಾ ಇಂಡಸ್ಟ್ರಿಗೆ ಏನ್ ಬೆನಿಫಿಟ್ ಅಂತ ಕೇಳಿದ್ರೆ ಫ್ಯೂಚರ್ ಅಲ್ಲಿ ಮತ್ತೆ ಬೆಳವಣಿಗೆ ಆಗಲಿಕ್ಕೆ, ಫ್ಯೂಚರ್ ಅಲ್ಲಿ ಮತ್ತೆ ಹೊಸ ಪ್ರೊಡಕ್ಷನ್ ಅನ್ನ ಮಾಡಲಿಕ್ಕೆ ಅಥವಾ ಫ್ಯೂಚರ್ ಅಲ್ಲಿ ಹೊಸ ಡಿಸಿಷನ್ ಮೇಕಿಂಗ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಯಾವುದು ಅವಾಯ್ಡ್ ದಿ ಲಾಸಸ್ ಮಾಡಿದಾಗ. ಅಂಡ್ ನಂಬರ್ 4, ಆಪ್ಟಿಮೈಸೇಷನ್ ಪ್ರಿನ್ಸಿಪಲ್. ಆಪ್ಟಿಮೈಸೇಷನ್ ಪ್ರಿನ್ಸಿಪಲ್ ಒಂದು ಆದರ್ಶಯುತವಾಗಿರುವಂತಹ ತತ್ವವನ್ನ ಹೊಂದಿದೆ. ಯಾವುದು ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅನ್ನುವಂಥದ್ದು ಒಂದು ಆದರ್ಶಮಯವಾಗಿರುವಂತಹ ತತ್ವವನ್ನ ಹೊಂದಿರುವಂಥದ್ದು. ಸೊ ಇಲ್ಲಿ ಏನ್ ಹೇಳ್ತಾರೆ ನೋಡಿ, ಆಪ್ಟಿಮೈಸೇಷನ್ ಈಸ್ ಬೇಸಿಕ್ ಟು ಬಿಸ್ನೆಸ್ ಎಕನಾಮಿಕ್ಸ್. ಆಪ್ಟಿಮೈಸೇಷನ್ ಈಸ್ ಇಟ್ಸ್ ಬೇಸಿಕ್ ಟು ಬಿಸ್ನೆಸ್ ಎಕನಾಮಿಕ್ಸ್ ಇನ್ ದ ಪ್ರೊಸೆಸ್ ಆಫ್ ಡಿಸಿಷನ್ ಮೇಕಿಂಗ್. ಆದರ್ಶ ತತ್ವ ಅನ್ನುವಂಥದ್ದು ಯಾವುದೇ ನಿರ್ಧಾರವನ್ನ ಕೈಗೊಳ್ಳುವಾಗ ಅದೇನಿದ್ದಿರಬೇಕು, ದೃಢವಾಗಿದ್ದಿರಬೇಕು. ಅಂದಾಗ ಮಾತ್ರ ಅದೊಂದು ಸಮರ್ಥವಾಗಿ ಅಥವಾ ಆಸ್ ಎ ಪರ್ಫೆಕ್ಟ್ಲಿ ಕೆಲಸ ಮಾಡಲಿಕ್ಕೆ, ಆಸ್ ಎ ಪರ್ಫೆಕ್ಟ್ಲಿ ಪ್ರೊಡಕ್ಷನ್ ಮಾಡಲಿಕ್ಕೆ ಯೂಸ್ ಆಗುತ್ತೆ. ಯಾವುದು ಆಪ್ಟಿಮೈಸೇಷನ್ ಪ್ರಿನ್ಸಿಪಲ್.
optimization is basic to business economics in process of decision making. And number 5, last point number 5, relationship of other decision. Relationship of other decision. Managerial economics has very closely related to microeconomics, macroeconomics, statistics, mathematics, and research methodology, and environmental economics ಇದ್ದಿರಬಹುದು. ಸೊ ಅಕೌಂಟಿಂಗ್ ಇದ್ದಿರಬಹುದು. ಈ ಎಲ್ಲ ಸಬ್ಜೆಕ್ಟ್ಗಳ ಜೊತೆಗೆ ವೆರಿ ಕ್ಲೋಸ್ಲಿ ರಿಲೇಶನ್ಶಿಪ್ ಅನ್ನು ಇಟ್ಕೊಂಡಿರುವಂಥ ಶಾಸ್ತ್ರ ಯಾವುದಪ್ಪ ಅಂತ ಕೇಳಿದ್ರೆ, ಅಥವಾ ಆಸ್ ಅ ಸಬ್ಜೆಕ್ಟ್ ಯಾವುದಪ್ಪ ಅಂತ ಕೇಳಿದ್ರೆ, ದಟ್ ಒನ್ ಇಸ್ ಎ ಮ್ಯಾನೇಜರಿಯಲ್ ಎಕನಾಮಿಕ್ಸ್. ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅನ್ನುವಂಥದ್ದು ರಿಲೇಶನ್ಶಿಪ್ ಆಫ್ ಅದರ್ ಡಿಸಿಪ್ಲಿನ್ಸ್ ಇದ್ದಿರ್ಬೋದು ಅಥವಾ ಅದರ್ ಸಬ್ಜೆಕ್ಟ್ ಇದ್ದಿರ್ಬೋದು. ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಈಸ್ ಕ್ಲೋಸ್ಲಿ ರಿಲೇಟೆಡ್ ಟು ಅದರ್ ಸಬ್ಜೆಕ್ಟ್ ಸಚ್ ಆಸ್ microeconomics, macroeconomics, statistics, mathematics, accounting, research methodology, etc. ಈ ಎಲ್ಲ ಸಬ್ಜೆಕ್ಟ್ಗಳ ಜೊತೆಗೆ, ಈ ಎಲ್ಲ ವಿಷಯಗಳ ಜೊತೆಗೆ ವೆರಿ ಕ್ಲೋಸ್ಲಿ, ತೀರಾ ಹತ್ತಿರದ ಸಂಬಂಧವನ್ನು ಇಟ್ಕೊಂಡಿರುವಂಥ ಶಾಸ್ತ್ರ ಯಾವುದಪ್ಪ ಅಂತ ಕೇಳಿದ್ರೆ ನಮ್ಮ ಮ್ಯಾನೇಜರಿಯಲ್ ಎಕನಾಮಿಕ್ಸ್. ಸೊ ವಿ ಸಿ ದ ಸ್ಕೋಪ್ ಆಫ್ ಮ್ಯಾನೇಜರಿಯಲ್ ಎಕನಾಮಿಕ್ಸ್. ನಾವು ಪ್ರಿವಿಯಸ್ ಕ್ಲಾಸಲ್ಲಿ ಆಲ್ರೆಡಿ ಪಾಯಿಂಟ್ ನಂಬರ್ 1 ಯಾವುದು ಸಬ್ಜೆಕ್ಟ್ ಮ್ಯಾಟರ್ ಅನ್ನು ನಾವು ಆಲ್ರೆಡಿ ನೋಡಿದ್ದೀವಿ. ಟುಡೇ ಪಾಯಿಂಟ್ ನಂಬರ್ 2 ನಾರ್ಮೇಟಿವ್ ಆರ್ ಪಾಸಿಟಿವ್ ಎಕನಾಮಿಕ್ಸ್. ಪಾಯಿಂಟ್ ನಂಬರ್ 3 ಪ್ರಾಫಿಟ್, ದ ಸೆಂಟ್ರಲ್ ಕಾನ್ಸೆಪ್ಟ್ ಇನ್ ಮ್ಯಾನೇಜರಿಯಲ್ ಎಕನಾಮಿಕ್ಸ್. ಪ್ರಾಫಿಟ್ ಅನ್ನುವಂಥದ್ದು ಒಂದು ಕೇಂದ್ರ ಬಿಂದು ಆಗಿದ್ದಿರ್ತದೆ ಯಾವುದರಲ್ಲಿ, ಮ್ಯಾನೇಜರಿಯಲ್ ಎಕನಾಮಿಕ್ಸ್ ಅಲ್ಲಿ ಅಥವಾ ಬಿಸ್ನೆಸ್ ಎಕನಾಮಿಕ್ಸ್ ಅಲ್ಲಿ ಪ್ರಾಫಿಟ್ ಅನ್ನುವಂಥದ್ದು ಒಂದು ಸೆಂಟ್ರಲ್ ಕಾನ್ಸೆಪ್ಟ್ ಆಗಿದ್ದಿರ್ತದೆ. ಅಂಡ್ ಪಾಯಿಂಟ್ ನಂಬರ್ 4 ಆಪ್ಟಿಮೈಸೇಷನ್ ಪ್ರಿನ್ಸಿಪಲ್, ಒಂದು ಆದರ್ಶ ತತ್ವವನ್ನು ಹೊಂದಿರುವಂತ ಶಾಸ್ತ್ರ, ಆದರ್ಶ ತತ್ವವನ್ನು ಒಳಗೊಂಡಿರುವಂತ ಒಂದು ವಿಷಯ ವಸ್ತುವಾಗಿದೆ ಯಾವುದು, ನಮ್ಮ ನಿರ್ವಹಣಾ ಅರ್ಥಶಾಸ್ತ್ರ ಅನ್ನುವಂಥದ್ದು. ಅಂಡ್ ಪಾಯಿಂಟ್ ನಂಬರ್ 5 ರಿಲೇಶನ್ಶಿಪ್ ಬಿಟ್ವೀನ್ ಅದರ್ ಸಬ್ಜೆಕ್ಟ್ಸ್. ಕ್ಲೋಸ್ಲಿ ರಿಲೇಶನ್ಶಿಪ್ ಬಿಟ್ವೀನ್ ಮೈಕ್ರೋ ಎಕನಾಮಿಕ್ಸ್ ಇದ್ದಿರ್ಬೋದು, ಮ್ಯಾಕ್ರೋ ಎಕನಾಮಿಕ್ಸ್ ಇದ್ದಿರ್ಬೋದು, ಸ್ಟ್ಯಾಟಿಸ್ಟಿಕ್ಸ್, ಮ್ಯಾಥಮೆಟಿಕ್ಸ್, ಅಕೌಂಟಿಂಗ್, ರಿಸರ್ಚ್ ಮೆಥಡಾಲಜಿ, ಎನ್ವೈರನ್ಮೆಂಟಲ್ ಎಕನಾಮಿಕ್ಸ್ ಇದ್ದಿರ್ಬೋದು. ಈ ಮ್ಯಾನೇಜರಿಯಲ್ ಎಕನಾಮಿಕ್ಸ್ ನ ಜೊತೆಗೆ ವೆರಿ ಕ್ಲೋಸ್ಲಿ ರಿಲೇಶನ್ಶಿಪ್ ಅನ್ನು ಹೊಂದಿರುವಂಥ ವಿಷಯ ವಸ್ತುಗಳಾಗಿರ್ತವೆ. ಓಕೆ, ಥ್ಯಾಂಕ್ ಯು. ವಿ ಸಿ ದ ನೆಕ್ಸ್ಟ್ ಕ್ಲಾಸ್.